ಬಿಜಿಎಸ್ಕೆ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಆರೋಪ ಕೇಳಿಬಂತ ರಸ್ತೆ, ವಿದ್ಯುತ್, ನೀರು, ಯುಜಿಡಿ ವ್ಯವಸ್ಥೆ ಪೂರ್ಣಗೊಳಿಸದೆ ನಿವೇಶನ ಹಂಚಿಕೆಗೆ ವಿರೋಧ ವ್ಯಕ್ತವಾಗಿದೆ. ಜೂನ್ 18ರಂದು ಈ ಲಾಟರಿ ಮೂಲಕ ಹಂಚಿಕೆ ಘೋಷಣೆ ಹಿನ್ನೆಲೆ ಆತಂಕ ವ್ಯಕ್ತವಾಗಿದೆ. ಪಾರ್ಕ್, ಆಟದ ಮೈದಾನ, ಸ್ಮಶಾನ ಸೇರಿದಂತೆ ಸಾರ್ವಜನಿಕ ಸೌಲಭ್ಯ ಅಭಿವೃದ್ಧಿಗೆ ಆಗ್ರಹಿಸಿದ್ದಾರೆ. ಎಸ್ಎಂ ಕೃಷ್ಣನಗರದ ಸಮಸ್ಯೆ ಉದಾರಿಸಿ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ಸೌಲಭ್ಯ ಕಲ್ಪಿಸದಿದ್ದರೆ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಯರಾಮರು ಮರಳಿಕೊಪ್ಪು ಗ್ರಾಮದ ನಿವೃತ್ತ ಯೋಧ ರವಿಯವರು ಹಾಗೂ ಮೂರಳ್ಳಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಇಡಿ ಕರಿಯವರು ನಾವು ಉಪಸ್ಥಿತಿದ್ವಿ. ಉದ್ದೇಶ ನಿಮ್ಮ ಗೌರವದಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನು 2018 JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ಎಲ್ಲ ಉಸ್ತುವಾರಿ ಸಚಿವರಾದಂಥ ವಿಜಯಣ್ಣವರ ಸಮ್ಮುಖದಲ್ಲಿ ಎಂ ರಾಜೇಗೌಡರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಅವಧಿಯಲ್ಲಿ ಈ 4 ಗ್ರಾಮಗಳು ಸೇರಿ ಒಂದು ಹೊಸ ಬಡಾವಣೆ ನಿರ್ಮಾಣ ಮಾಡಿ ಆ ಬಡಾವಣೆಗೆ ದೇವೇಗೌಡರ ಹೆಸರಿನಿಟ್ಟು ಅವರಿಗೆ ಗೌರವ ಸಂತರ್ಪ ಸೂಚಿಸೋ ಉದ್ದೇಶದಿಂದ ಎಲ್ಲ ರೈತರುಗಳು ಒಗ್ಗೂಡಿಸಿ ಅಂದಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ KM ರಾಜೇಗೌಡರ ನೇತೃತ್ವದಲ್ಲಿ ನಾವು ಸಭೆ ಸೇರಿ ಎಲ್ಲ ರೈತರನ್ನ ಒಪ್ಪಿಸಿದ್ವಿ. ಕೆಲ ರೈತರು ಒಪ್ಪಿರಲಿಲ್ಲ, ಆದರೂ ಕಾಲಕ್ರಮೇಣ ಅವರುಗಳು ಸಹ ಈ ಉದ್ದೇಶವನ್ನು ಮನವರಿಕೆ ಮಾಡಿಕೊಂಡು ಒಪ್ಪಿದ್ರು. ತದನಂತರ ಸರ್ಕಾರ ಬದಲಾವಣೆ ಆಯಿತು. ಬದಲಾವಣೆ ಆದಂಥ ಸಂದರ್ಭದಲ್ಲಿ ಇನ್ನೋರ್ವ ಶಾಸಕರು ಅದರ ಉಸ್ತುವಾರಿ ತಗೊಂಡು ತಗೊಂಡಂಥ ಸಂದರ್ಭದಲ್ಲೂ ಸಹ ಎಲ್ಲರೂ ಸಹ ಸಹಕಾರ ಕೊಟ್ಟು ಎಲ್ಲ ಗ್ರಾಮದವರು ಯಾರೂ ಸಹ ಇನ್ನೊಬ್ಬರು ಸರ್ಕಾರ ಇನ್ನೊಬ್ಬರು ಶಾಸಕರಾದರು ಅಂತ ಯಾರು ವಿರೋಧ ಮಾಡಿ ಎಲ್ಲರೂ ಸಹ ಸಾಮರ್ಥ್ಯದಿಂದ ಇದು ಉನ್ನತ ಬಡಾವಣೆ ಆಗಬೇಕು, ಇದು ಮಾದರಿ ಬಡಾವಣೆ ಆಗಬೇಕು, ಈ ಬಡಾವಣೆಗೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಹೆಸರಿನಿಟ್ಟು ಅವರಿಗೆ ಗೌರವ ಸಂತರ್ಪಣೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ರೈತರು ಒಗ್ಗೂಡಿ ಸಹಮತ ಕೊಡ್ತೀವಿ. ಅದರಂತೆ ಎಲ್ಲ ಕೆಲಸ ಕಾಮಗಾರಿಗಳು ನಡೀತಾ ಬಂದು ಕೆಲವು ಸಂದರ್ಭಗಳಲ್ಲಿ ಕೆಲವು ರೈತರುಗಳು ವಿರೋಧ ವ್ಯಕ್ತಪಡಿಸಿದ ಸನ್ನಿವೇಶದಲ್ಲಿ ಕಾಮಗಾರಿ ಸ್ಥಗಿತವಾಗಿ ನೀವು ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಈಗ ಮೊನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಉಡಾಧ್ಯಕ್ಷರಾದಂಥ ಪಟೇಲ್ ಶಿವಪ್ಪನವರು ಒಂದು ಹೇಳಿಕೆ ಕೊಟ್ಟು ಜೂನ್ 18ಕ್ಕೆ ನಿವೇಶನ ಹಂಚಿಕೆ ಮಾಡ್ತೀವಿ. ನಿವೇಶನ ಹಂಚಿಕೆಯನ್ನು ಜೂನ್ 18 ಕಲಾಭವನದಲ್ಲಿ ಆನ್ಲೈನ್ ಮುಖಾಂತರ ನಾವು ಹಂಚಿಕೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಗಳ ಮನವಿ ಮತ್ತು ಕಳಕಳಿ ಏನಂದ್ರೆ ಈ ಬಡಾವಣೆ ಇನ್ನೂ ಅಭಿವೃದ್ಧಿ ಆಗಿಲ್ಲ. ನೀವುಗಳು ಸಹ ಗಮನಿಸಿರ್ತೀರ, ಆ ಭಾಗದಲ್ಲಿ ಓಡಾಡೋದು ಅಲ್ಲಲ್ಲೇ ನಿಂತಿದೆ. ಯುಜಿಡಿ ಸಮಸ್ಯೆ ಬಗೆಹರಿದಿಲ್ಲ, ವಿದ್ಯುತ್ ದೀಪಗಳನ್ನ ಅಳವಡಿಸಿಲ್ಲ, ರಸ್ತೆಗಳನ್ನ ಆಗಿಲ್ಲ, ಚರಂಡಿಗಳ ಕಾಮಗಾರಿ ಆಗಿಲ್ಲ. ಇವರು 18ಕ್ಕೆ ಆನ್ಲೈನ್ ಮುಖಾಂತರ ನಿವೇಶನಗಳನ್ನ ಹಂಚಿಕೆ ಮಾಡಿ ಹೋದ್ರೆ ನಮ್ಮ ಮೂಲ ಉದ್ದೇಶ, ನಾವು ಇಟ್ಟಂತ ಮೂಲ ಉದ್ದೇಶ ಅದನ್ನು ಈಡೇರಿಸಕ್ಕಾಗುತ್ತಾ? ಹಾಗೂ ನಾವು ಒಡಂಬಡಿಕೆ ಮಾಡಿಕೊಟ್ಟಂತ ರೈತರು ಏನು 50 ಅನುಪಾತದಲ್ಲಿ ನಾವು ಕೊಟ್ಟಿದ್ವಿ, ಅವರುಗಳಿಗೆ ನ್ಯಾಯಯುತವಾದಂಥ ಹಕ್ಕು ಅವರಿಗೆ ಸಿಕ್ಕುತ್ತಾ ಅನ್ನೋದೊಂದು ಎಲ್ಲ ರೈತರ ಕಳಕಳಿ ಆಗಿದೆ. ಹಾಗಾಗಿ ಇನ್ನೂ ನಮ್ಮದೇ ಗೊತ್ತಿರುವ ಥರ ಇನ್ನೂ 50% ಭಾಗ ಮುಗಿದಿಲ್ಲ ಕಾಮಗಾರಿ. ಇವುಗಳು ಯಾವ ತರಾತುರಿನಲ್ಲಿ ನಿವೇಶನ ಹಂಚಿಕೆ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ.
ಈ ಕಾಮಗಾರಿ ಶುರುವಾಗಿ 7 ವರ್ಷಗಳಾಯಿತು. 7 ವರ್ಷಗಳಿಂದ ಇನ್ನೂ ಆಮೇಲೆ ಸಾಗ್ತಾ ಇದೆ. ಅದು ಇನ್ನು ನಮ್ಮಲ್ಲಿ ಬೇಡಿಕೆ ಇಟ್ಟಂತ ರೈತರು ಬೇಡಿಕೆ ಇಟ್ಟಂತ ಕೆಲವು ಅವತ್ತಿನ ಒಡಂಬಡಿಕೆಯಲ್ಲಿ ಸೇರಿಸ್ತಕ್ಕಂಥದ್ದು ಸ್ಮಶಾನಗಳಾಗಿರ್ಬೋದು, ಉದ್ಯಾನವನಗಳಾಗಿರ್ಬೋದು, ಆಟದ ಮೈದಾನಗಳಾಗಿರ್ಬೋದು, ಯಾವೊಂದು ಅಭಿವೃದ್ಧಿ ಮಾಡಿಲ್ಲ. ಇನ್ನು ಸ್ಮಶಾನಗಳಿಲ್ಲದೆ ಊರಿನ ರೈತರು ಅವರ ಸ್ಮಶಾನಕ್ಕೆ ಅಂದರೆ ಬಿಡ್ಕೊಂಡೇಳಿ ತಗೊಂಬಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಎಲ್ಲ ನಿವೇಶನಗಳನ್ನ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ. ಈಗ ಅಲ್ಲಿ ಉಳ್ಲಿಕ್ಕೆ ಜಾಗವೂ ಇಲ್ಲ. ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನ ಮಾಡಿ ವಸತಿ ಸೌಕರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಹಂಚಿಕೆ ಮಾಡೋದ್ರಲ್ಲಿ ನಮ್ಮಗಳದ್ದೇನು ವಿರೋಧ ಇಲ್ಲ. ಆಮೇಲೆ ಈ ಹಂಚಿಕೆ ಮಾಡೋ ಪ್ರಕ್ರಿಯೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿ ಗ್ರಾಮಸ್ಥರನ್ನ ಸಂಪರ್ಕ ಮಾಡಿ ಅದೊಂದು ಸಭೆ ಮಾಡಿ ಆ ಸಭೆ ಮಾಡಿ ತದನಂತರ ನಿಗದಿ ಮಾಡಿ ಹಂಚಿಕೆ ಮಾಡೋದು ಸೂಕ್ತ ಅಂತ ನಮ್ಮಗಳ ಭಾವನೆ ಆಗಿದೆ. ನಾವುಗಳು ಇದಕ್ಕೆ ವಿರೋಧ ಅಂತ ವ್ಯಕ್ತಪಡಿಸ್ತಾ ಇಲ್ಲ. ಹಂಚಿಕೆ ಮಾಡಲಿಕ್ಕೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಸಂಪೂರ್ಣವಾಗಿ ಮುಗಿಸಿ ತದನಂತರ ಹಂಚಿಕೆ ಮಾಡಿ ಅಂತ ನಮ್ಮ ಎಲ್ಲ ಊರಿನ ಪ್ರಮುಖ ರೈತರ ತಪ್ಪೊತ್ತಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.